ಕಾಯಿ ಅರಿಶಿನ ಕುಂಕುಮ ತರ್ತೀನಿ ಅಂತ ಎಷ್ಟೊತ್ತು ಹೋಗ್ಬಿಟ್ರಿ ಇವರು? ಹೋಗಿ ದೇವ್ರ ದರ್ಶನ ಮಾಡ್ತೀನಿ, ಮನ್ಸಿಗೆ ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಅಷ್ಟರಲ್ಲಿ ಇವ್ರು ಬಂದ್ಬಿಡ್ತಾರೆ. ಅತ್ತೆ, ಇಷ್ಟೊತ್ತು ಯಾಕೆ ಮಾಡಿದ್ರಿ ಅಂದ್ರೆ? ಅತ್ತೆ, ಅದು ನಾನು ಬರ್ಲಿ ಅಂತ ಮಾವ ಕಾಯ್ತಾ ಇದ್ರು. ಹೌದಾ? ಸರಿ ಬನ್ನಿ. ನನ್ನ ಮಗಳು ಸಾವಿಗೆ ನ್ಯಾಯ ಸಿಗಬೇಕು. ಕಸ್ತೂರಿ ನಿವಾಸದಲ್ಲಿರೋ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು. ಅವ್ರ ವಿರುದ್ಧ ನಿಂತು ಹೋರಾಡೋದಕ್ಕೆ ನನಗೆ ಶಕ್ತಿ ಕೊಡೋ ದೇವ್ರೆ. ಭಗವಂತ, ನನ್ನ ಮಗ ಆದಷ್ಟು ಬೇಗ ಚೇತರಿಸ್ಕೊಂಡು ಮನೆಗೆ ಬರೋ ಹಾಗಾಗಲಿ. ನನ್ನ ಮನೆ ಮೊದಲಿನ ಹಾಗೆ ತುಂಬಿರಲಿ. ಆದರೆ ಕಸ್ತೂರಿ ನೆರಳು ಮಾತ್ರ ನಮ್ಮ ಮನೆ ಮೇಲೆ ಬೀಳದೆ ಇರೋ ಹಾಗೆ ನೋಡ್ಕೊ. ನಮ್ಮ ಮನೇನ ಕಾಪಾಡು. ಕಸ್ತೂರಿ ಪಾರ್ವತಿ ಮಧ್ಯೆ ಇರೋ ವೈಮನಸ್ಸುಗಳು ಸರಿ ಹೋಗಿ ಆದಷ್ಟು ಬೇಗ ಕಸ್ತೂರಿ ನಿವಾಸನ ಮೊದಲಿನ ಹಾಗೆ ಮಾಡು ದೇವ್ರೆ. ನೋಡಿ ಅಳಿ ಅಂದರೆ ಕಸ್ತೂರಿ ಪಾರ್ವತಿ ಮಧ್ಯೆ ಎಂಥ ದ್ವೇಷ ಇದ್ದರೂ ದೇವ್ರ ನಿರ್ಧಾರನೇ ಬೇರೆ ಇರೋ ಥರ ಇದೆ. ಅದಕ್ಕೆ ನಾವು ಪೂಜೆ ಕೊಟ್ಟಿರೋ ಕಾಯಿ ಅವಳಿಗೆ ಸೇರಿದೆ, ಅವಳ ಕಾಯಿ ನಮಗೆ ಸಿಕ್ಕಿದೆ. ಹೌದು ಮಾವ. ಏನು ಅಂದ್ರೆ ಪ್ರದಕ್ಷಿಣೆ ಹಾಕೊಂಡು ಬರೋಣವಾ? ಪಾರ್ವತಿ, ಮೊದಲು ನವಗ್ರಹ ಪ್ರದಕ್ಷಿಣೆ ಹಾಕೊಂಡ್ಬಂದ್ಬೇಡ.
ಪ್ರದಕ್ಷಿಣೆ ಹಾಕಿದ್ಮೇಲೆ ತಾನೇ ನವಗ್ರಹ ಸುತ್ತೋದು. ಹಾ ಹೌದು, ಆದ್ರೆ ಇವಾಗ ನವಗ್ರಹ ಹತ್ರ ಯಾರೂ ಜನ ಇರಲ್ಲ, ಅದಕ್ಕೆ ಅದನ್ನ ಮೊದಲು ಪ್ರದಕ್ಷಿಣೆ ಹಾಕೋಣ. ಸರಿ. ಅತ್ತೆ, ಪಾರ್ವತಿ ನಡಿ ಹೊರಡೋಣ. ಏನು ಅಂದ್ರೆ ನೆಮ್ಮದಿಯಾಗಿ ಪ್ರದಕ್ಷಿಣೆ ಹಾಕೋಕಾದ್ರೂ ಬಿಡಿ, ಯಾಕಿಷ್ಟು ಅವಸರ ಮಾಡ್ತೀರಾ? ಸರಿ ಹೊರಡೋಣವಾ? ನಡಿ ಪಾರ್ವತಿ. ಭಯ ಆಗ್ತಿದ್ಯಾ ನನ್ನ ನೋಡಿದ ತಕ್ಷಣ? ಈ ಭಯ ಹಾಗೇ ಇರಲಿ. ಇನ್ನು ಮುಂದೆ ಅದು ಹೆಚ್ಚಾಗಬೇಕು. ಯಾವ ಭಯದ ಬಗ್ಗೆ ಮಾತಾಡ್ತಾ ಇದೀಯಾ? ಈ ಪಾರ್ವತಿ ಇದುವರೆಗೂ ಯಾರಿಗೂ ಹೆದರ್ಕೊಂಡು ಬದುಕಿಲ್ಲ, ಬದುಕೋದು ಇಲ್ಲ. ಬದುಕಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸ್ಕೊಳ್ತಿದೆ ಅಂತ ಬೆಳಕೆಯಿಂದ ಏನೋ ಒಂದು ರೀತಿ ಸಮಾಧಾನವಾಗಿದ್ದೆ. ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬಂದೆ. ಆದರೆ ಆ ದೇವರು ಬೆಳಕನ್ನ ಕೊಟ್ಟಷ್ಟೇ ಬೇಗ ಕತ್ಲನ್ನ ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಗ್ರಹಣ ಆವರಿಸ್ಕೊಂಡ್ಬಿಡ್ತು. ಬೇರೆಯವ್ರ ಕರಳಿಗಿಟ್ಟ ಬೆಂಕಿ ಯಾವತ್ತೂ ಬೆಳಗೋಲ್ಲ. ಕಸ್ತೂರಿ, ನನ್ನ ಹೆಸರು ಇನ್ನೂ ನೆನಪಿದ್ಯಾ? ನೆನಪುಗಳನ್ನ ಯಾವತ್ತೋ ಸಮಾಧಿ ಮಾಡಾಯ್ತು. ಆದ್ರೆ ಇವತ್ತು ನೀನ್ ಹೇಗೆ ಎದ್ದು ಬಂದಿದ್ಯೋ ಹಾಗೆ ನಿನ್ನ ನೆನಪುಗಳು ಸಹ ಸಮಾಧಿಯಿಂದ ಎದ್ದು ಬರ್ತಾ ಇದೆ.
ಎಲ್ರೂ ಸೇರ್ಕೊಂಡು ನನ್ನ ಮಗಳೂ ಸಮಾಧಿ ಮಾಡ್ಬಿಟ್ರಲ್ಲ. ಅವಳು ನಿಮ್ಮನೆ ಸೊಸೆ, ನಿಮ್ಮ ಮಗನ ಕೈ ಹಿಡ್ತಿದ್ಲು. ಅದನ್ನು ಹೊರತಾಗಿ ಅವಳಿಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ಮರೆತು ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಮಗಳನ್ನ ಬಲಿ ತಗೊಂಡ್ರಲ್ಲ. ಏಯ್, ನನ್ನ ಸೊಸೆ ಬಗ್ಗೆ ಆಗ್ಲಿ, ಅವಳ ಸಾವಿನ ಬಗ್ಗೆ ಆಗ್ಲಿ, ಅವಳ ಜೀವನದ ಬಗ್ಗೆ ಆಗ್ಲಿ ಮಾತಾಡೋ ಅರ್ಹತೆನೇ ನಿನಗಿಲ್ಲ. ಮಗಳ ಬಗ್ಗೆ ಮಾತಾಡೋದಿಕ್ಕೆ ಯಾವ ತಾಯಿಗೂ ಅರ್ಹತೆ ಇಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಈ ನಿಮ್ಮ ದರ್ಪ ಎಲ್ಲ ಕಸ್ತೂರಿ ನಿವಾಸದ ಒಳಗಿಟ್ಕೊಳ್ಳಿ, ನನ್ನ ಮುಂದೆ ಅಲ್ಲ. ಅವಳು ನನ್ನ ಮಗಳು, ನಾ ಹೆತ್ತ ಮಗಳು. ಹೆರೋದ, ಹೆತ್ತ ಮಾತ್ರಕ್ಕೆ ಎಲ್ರೂ ತಾಯಿ ಆಗೋದಿಲ್ಲ. ಪ್ರೀತಿ ಕೊಡ್ಬೇಕು, ಬದುಕಿನ ಪಾಠ ಹೇಳ್ಕೊಡ್ಬೇಕು, ನೊಂದಾಗ ಮಡ್ಲಲ್ಲಿ ಮಲಗಿಸ್ಕೋಬೇಕು, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕು. ಇದ್ರಲ್ಲಿ ಯಾವ್ದಾದ್ರೂ ಒಂದೇ ಒಂದನ್ನ ಮಾಡಿದಾಳಂತ ಕೇಳ್ರಿ ಇವಳನ್ನ. ಮೃದುಲಾಗೆ ನಿಜವಾದ ತಾಯಿ ನಾನು ಅಂತ ಹೇಳಿ ಇವಳಿಗೆ. ನನ್ನ ಸೊಸೆನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಅರ್ಥ ಮಾಡಿಸಿ ಇವಳಿಗೆ. ಹೆತ್ತ ಮಗಳನ್ನ ಮಲಗಿಸಿ ಹೋದ ಇವಳಿಗೆ ಇದೆಲ್ಲ ಹೇಗೆ ಅರ್ಥ ಆಗುತ್ತೆ? ಸಾಕು! ಮೊದಲನೇ ಸಲ ಮೃದುಲ ಆಶ್ರಮಕ್ಕೆ ಬಂದಾಗ ನನ್ನ ಮಗಳು ಅಂತನೂ ಗೊತ್ತಿಲ್ಲದೆ ನನ್ನ ಹೃದಯ ಮಿಡಿದಿದೆ. ಮಟ್ಲಲ್ಲಿ ಮಲ್ಗಿ ದುಃಖ ಹೇಳ್ಕೊಂಡಿದ್ದಾಳೆ. ಕೈ ತುತ್ತಿಂತ ಖುಷಿ ಹಂಚ್ಕೊಂಡಿದ್ದಾಳೆ. ಒಂದು ದಿನ ಒಬ್ರನ್ನೊಬ್ರು ನೋಡದೆ ಹೋದ್ರೆ ನಾವ್ ಎಷ್ಟು ಚಡ್ಪಡಿಸಿದ್ವಿ ಅಂತ ನಮಗ್ ಗೊತ್ತು. ಅವಳು ನನ್ನ ನೋಡಕ್ ಬಂದಾಗ್ಲಲ್ಲ ನನ್ನತ್ತೆ ನನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಮನೆ ಪರಿಸ್ಥಿತಿಗಳು ಸರಿ ಇಲ್ಲ, ಮನಸ್ತಾಪಗಳಿದೆ ಅಂತ ಹೇಳ್ತಾನೆ ಇದ್ಲು. ಈಗ ಅರ್ಥ ಆಗ್ತಾ ಇದೆ ನೀವವಳಿಗೆ ಎಷ್ಟು ಕಿರುಕುಳ ಕೊಟ್ಟಿದ್ರಿ ಅಂತ. ದೊಡ್ಡದಾಗಿ ಈಗ ನನ್ನ ಸೊಸೆನ ನಾನು ಇಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಹೇಳಿದ್ರೆ ನಂಬಿಡ್ತೀನ ನಾನು? ಸುಳ್ಳ? ಯಾವುದು ಸುಳ್ಳು? ಹಾ, ಸತ್ಯ ಏನು ಅಂತ ನಾನ್ ಹೇಳ್ತೀನಿ, ಕೇಳಿಸ್ಕೊ. ನೀನ್ ಅವಳು ಬದುಕಲ್ಲಿ ಬರೋಕ್ ಮುಂಚೆ ಅವಳು ಚೆನ್ನಾಗೇ ಇದ್ಲು. ಖುಷಿಯಿಂದ ನೆಮ್ಮದಿಯಾಗಿ ತಾನಾಯ್ತು, ತನ್ನ ಕಸ್ತೂರಿ ನಿವಾಸ ಆಯ್ತು ಅಂತ ಆರಾಮಾಗಿದ್ಲು. ಆದ್ರೆ ನೀನು ಅವಳ ಜೀವನದಲ್ಲಿ ಯಾವಾಗ ಬಂದ್ಯೋ ಆಗ್ಲೇ ಅವಳ ಬದುಕು ಅಲ್ಲೋಲ ಕಲ್ಲೋಲ ಆಗಿತ್ತು. ನಿನಗ ಅವಳ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವಳು ಯಾಕೆ ನಿನ್ನ ಹುಡ್ಕೋ ಹಾಗೆ ಮಾಡ್ದೆ? ಹಾ, ಒಂದಿನಾನೂ ತನ್ನ ಅಮ್ಮನ ಮುಖ ನೋಡ್ಲಿಲ್ವಲ್ಲ ಅಂತ ಕೋರ್ಗೋ ಹಾಗೆ ಯಾಕೆ ಮಾಡ್ದೆ? ಅವಳನ್ನ ಹೆತ್ತು ಯಾಕೆ ತಲೆ ಮರೆಸ್ಕೊಂಡು ಹೋದೆ? ನಿನ್ನ ಜಾಗನ ತುಂಬಿದ್ದು ನಾನು ಕಣೆ. ಅವಳು ನನ್ನ ಸೊಸೆ ಆಗಿರ್ಲಿಲ್ಲ, ಮಗಳಾಗಿದ್ಲು. ನಿನಗೆ ನಿಜವಾಗ್ಲೂ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ದಿದ್ದಿದ್ರೆ ಬದುಕಿದ್ದಾಗ್ಲೇ ಅವಳನ್ನ ಅವಳ ತಾಯಿಯಾಗಿ ನೋಡ್ತಾ ಇದ್ದೆ. ಅದನ್ ಬಿಟ್ಟು ಮಾಧುರಿ ಅನ್ನೋ ಹೆಸರಿಟ್ಕೊಂಡು ಕದ್ದು ಮುಚ್ಚಿ ಎಲ್ಲೋ ತಲೆ ಮರೆಸ್ಕೊಂಡಿರ್ತಿರ್ಲಿಲ್ಲ. ಮಾಧುರಿ ಅಂತ ಹೆಸರು ಬದಲಾಯಿಸ್ಕೊಂಡು ಬದುಕಿದ್ದು ನನ್ನ ಮಗಳಿಗೋಸ್ಕರ, ನಿಮಗೋಸ್ಕರ. ಈಗ ನನ್ನ ಮಗಳೇ ಇಲ್ಲ ಅಂದಮೇಲೆ
ಯಾರಿಗೋಸ್ಕರ ನಾನು ಹೀಗೆ ಅಜ್ಞಾತವಾಗಿ ಬದುಕಲಿ? ನನ್ನ ಮಗಳು ಸತ್ತ ದಿನಾನೇ ಮಾಧುರಿ ಕೂಡ ಸತ್ತು ಹೋದ್ಲು. ಇನ್ನು ಮೇಲೆ ಇವಳು ಕಸ್ತೂರಿ. ಕಸ್ತೂರಿ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಮತ್ತೆ ಹುಟ್ಟು ಬಂದಿರೋ ಕಸ್ತೂರಿ ಇವಳು. ನಿಜವಾದ ಕಸ್ತೂರಿ ಯಾರು ಏನು ಅನ್ನೋದನ್ನ ನಿಮ್ಮೆಲ್ಲರಿಗೂ ಒಬ್ಬೊಬ್ರಿಗೂ ಅರ್ಥ ಮಾಡಿಸ್ತೇನೆ. ನೆನಪಲ್ಲಿಟ್ಕೊಳ್ಳಿ. ತಗೋ ಪ್ರಸಾದ ಎಲ್ರಿಗೂ ಹಂಚ್ಬಿಡು. ಮೆಲ್ಲಿಗೆ ಮೆಲ್ಲಿಗೆ ಅನ್ನದಾನವ ಮರೆಯದಿರು. ಏನಪ್ಪ ರಾಘವ, ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟೆ? ನಾನು ಹೋಗ್ತಾ ಇದ್ದೀನಿ ಆಂಟಿ. ಹೊರಡ್ತಾ ಇದೀನಪ್ಪ. ಅಲ್ಲ, ಹೀಗೆ ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಹೊರಡೋದಕ್ಕೆ ಕಾರಣ ಏನಪ್ಪ? ಅಂತ ಕಾರಣ ಏನೂ ಇಲ್ಲ, ಯಾಕೋ ಹೋಗ್ಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮನೇಲಿ ಎಲ್ಲಾರ್ಗೂ ನಿನ್ನ ನೋಡದೆ ಬೇಜಾರಾಗಿರುತ್ತೆ. ಈಗಲೇ ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಆಗೋಗಿದ್ಯಾ. ನೀನು ಹೋಗ್ತಾ ಇರೋದು ನನಗೂ ಬೇಜಾರು ಅನ್ನಿಸ್ತಾ ಇದೆ. ಆಯ್ತಪ್ಪ, ಹೋಗ್ಬಾ, ಒಳ್ಳೇದಾಗಲಿ. ಮತ್ತೆ ಬಾ. ಹಾಂ, ಖುಷಿಗೆ ನೀನು ಹೋಗ್ತಾ ಇರೋದು ಗೊತ್ತೇನಪ್ಪ? ಇಲ್ಲ. ಒಂದು ಮಾತು ಹೇಳಬೇಕಾಗಿತ್ತು, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲಿ ಅವಳು? ದೇವಸ್ಥಾನದಲ್ಲಿ ಕಾಣಿಸ್ಲಿಲ್ಲ ಅಂತ ಎಲ್ಲ ಕಡೆ ಹುಡುಕಾಡ್ತಾ ಇದ್ರೆ ಅವಳು ನಿನ್ನ ಜೊತೆ ಬಂದಿದ್ದಾಳೆ. ನನ್ನ ಜೊತೆ ಬಂದಿಲ್ಲ ಆಂಟಿ. ಏನು, ನಿನ್ನ ಜೊತೆ ಬಂದಿಲ್ವಾ? ಅವ್ರ್ಯಾಕೆ ನನ್ನ ಜೊತೆ ಬರ್ತಾರೆ? ಮತ್ತೆ ಖುಷಿ ಎಲ್ಲೂ ಹೋದ್ಲು? ಅವಳು ನಿನ್ನ ಜೊತೆ ಬಂದಿದ್ದಾಳೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವಳಿಗಂತೂ ಯಾವಾಗಲೂ ಇದೇ ರೀತಿ ಹುಡುಗಾಟ. ಇವಳು ಹುಡುಗಾಟ ನಮಗ್ ಪ್ರಾಣ ಸಂಕಟ. ಪರಮಾತ್ಮ, ಖುಷಿಗೊಂದು ಫೋನ್ ಮಾಡು. ಲಕ್ಕಿಮ್ಮ ಸ್ವಿಚ್ ಆಫ್. ಸ್ವಿಚ್ ಆಫ್? ಛೇ, ಎಲ್ಲಿ ಹೋದ್ಲಿ ಇವಳು? ನಡಿ, ಹೋಗಿ ಹೋಮ್ ಸ್ಟೇ ಎಲ್ಲ ಹುಡ್ಕೋಣ. ನೀನು ಈ ಕಡೆ ಹುಡುಕು, ನಾನು ಆ ಕಡೆ ಹುಡುಕ್ತೀನಿ.
ಮಾತಾಡಿದ್ರು. ಹುಡುಗಿ ಅನ್ನೋದನ್ನು ನೋಡ್ದೆ ಕಪಾಳಕ್ ಬಾರಿಸ್ಬಿಡ್ತೀನಿ. ಒಂದು ಹುಡುಗಿ ಬಗ್ಗೆ ತಿಳ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯಾವಾಗ್ಲೂ ವಟ ವಟ ಅಂತ ಮಾತಾಡ್ತಿರೋದು, ಎದುರುಗಡೆ ಇರೋರ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿರೋ ತರ ಪಾಸ್ ಕೊಡೋದು. ನಿಮಗೆ ಇಷ್ಟ ರೀ ಗೊತ್ತಿರೋದು ಇಷ್ಟೇ. ಇಂಥ ಒಳ್ಳೆ ದಿನ ಹೀಗೆಲ್ಲ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು. ಪಾರ್ವತಿ, ಯಾಕೆ ಹಾಗಂತೀಯ? ಬಹುಶಃ ದೇವರಿಗೆ ನಿಮ್ಮಿಬ್ಬರನ್ನ ಒಂದ್ ಮಾಡಬೇಕು ಅಂತ ಇಚ್ಛೆ ಇತ್ತೋ ಏನೋ. ಅದಕ್ಕೆ ಅನ್ಸುತ್ತೆ ದೇವರು ನಿಮ್ಮಿಬ್ಬರನ್ನ ಒಂದೇ ಸಮಯಕ್ಕೆ ಒಂದೇ ಕಡೆ ಕರೆಸ್ಕೊಂಡಿದ್ದಾನೆ. ಏನು ಒಂದು ಮಾಡೋದಾ? ಆಕಾಶ ಭೂಮಿನ ಒಂದು ಮಾಡೋಕ್ಕೆ ಆ ದೇವ್ರು ಸಹ ಮನ್ಸು ಮಾಡಲ್ಲ. ಬೆಂಕಿ ಬಿರುಗಾಳಿ ಒಂದಾಗೋದನ್ನ ಕೇಳಿದೀರಾ? ಆ ದೇವ್ರಿಗೆ ಚೆನ್ನಾಗಿ ಗೊತ್ತು ಯಾರನ್ನ ಯಾರ ಜೊತೆ ಸೇರಿಸ್ಬೇಕು ಅಂತ. ಒಂದಾಗೋದಂತೆ ಒಂದಾಗೋದು. ಕಸ್ತೂರಿ ನಿವಾಸನ ಚಿತ್ರ ಮಾಡ್ದೋಳ್ ಜೊತೆ ನಾನ್ ಒಂದಾಗೋದು ಯಾವತ್ತೂ ಸಾಧ್ಯ ಇಲ್ಲ. ಪಾರ್ವತಿ, ನಾವು ಅನ್ಕೊಂಡಾಗೆ ಎಲ್ಲಾನು ನಡೆಯಲ್ಲ ಅನ್ನೋದಕ್ಕೆ ನಮ್ಮ ಕಣ್ಮುಂದೆನೇ ಉದಾಹರಣೆ ಇದೆ. ಅದಕ್ಕೆ ಉದಾಹರಣೆ ಏನು ಅಂದ್ರೆ ನೀನೇ ನೋಡು. ನಾವು ಪೂಜೆ ಕೊಟ್ಟ ತೆಂಗಿನಕಾಯಿ ದೇವ್ರ ಪಾದ ಮುಟ್ಟಿ ಕಸ್ತೂರಿ ಕೈ ಸೇರಿದೆ. ಅವಳು ತಂದಿದ್ದ ಕಾಯಿ ನಮ್ಮ ತಟ್ಟೆಯಲ್ಲಿದೆ. ಇದಕ್ಕೆ ಅಲ್ವಾ ಗೊತ್ತಿಲ್ಲದೆ ಆಗೋ ಬಾಂಧವ್ಯಗಳ ಬೆಸಿಗೆ ಅಂತ ಕರೆಯೋದು. ಏನ್ ಮಾವ ಇದು? ಅತ್ತೆ ಹೀಗೆ ಮಾಡ್ಬಿಟ್ರು. ನೀವು ಅನ್ಕೊಂಡ ಹಾಗೆ ಅತ್ತೆ ಮತ್ತೆ ಕಸ್ತೂರಿ ಅವರು ಯಾವತ್ತೂ ಒಂದಾಗಲ್ಲ ಮಾವ. ಅಳಿಯಂದ್ರೆ ಪಾರ್ವತಿ ಕಸ್ತೂರಿ ಇಬ್ರು ಒಳ್ಳೆಯವ್ರೆ. ತಾಯಿ ಮಗಳ ಬಾಂಧವ್ಯನ ಇಬ್ರು ಅನುಭವಿಸ್ತವ್ರೆ. ಇವತ್ತ್ಯಾಕೋ ಇಬ್ಬರನ್ನು ಒಂದು ಮಾಡ್ತಾನೆ ಅಂತ ದೇವರು ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಅಷ್ಟಾದ್ರೆ ಸಾಕು ಮಾವ. ಅವರಿಬ್ರು ಒಂದಾದ್ರೆ ಹಾಲು ಜೇನು ಬೆರ್ತಾಗಿರುತ್ತೆ. ಕಸ್ತೂರಿ ನಿವಾಸ ಪರಿಪೂರ್ಣವಾಗುತ್ತೆ. ಆದ್ರೆ ಇಬ್ರು ಎದುರು ಬದ್ರು ನಿಂತ್ರೆ ಗುಡುಗು ಸಿಡ್ಲು ಎರಡೂ ಒಟ್ಟಾಗಿ ಬಂದಾಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೋ ಅನ್ನೋ ಆತಂಕ ಆಗ್ತಾ ಇದೆಯಲ್ಲ ಮಾವ. ಮೊದಲು ಹೆದರ್ಸೋ ಗುಡುಗು ಸಿಡ್ಲು ಬಂದ್ಮೇಲೆ ತಾನೆ ಖುಷಿ ಪಡಿಸುವಂತ ಮಳೆ ಬರೋಕ್ ಸಾಧ್ಯ ಆಗೋದು. ಬನ್ನಿ.
ಯಾಕ್ರಿ ಬಂದ್ರಿ ಇಲ್ಲಿಗೆ? ಶಿವರಾತ್ರಿ ದಿನ ಪ್ರಸಾದ ಕೊಟ್ಟಿದ್ದಾಯ್ತಲ್ಲ, ಇನ್ನೂ ಏನಾದ್ರೂ ಬೈದನ ಬಾಕಿ ಉಳಿಸಿದ್ದೀರಾ? ಬೈದ್ಬಿಡಿ, ನಾನೊಬ್ಳು ಸಿಕ್ಕಿದ್ದೀನಲ್ಲ ಪಾಪದೋಳು, ಬೈಸ್ಕೋತೀನಿ. ಅಥವಾ ಸಾರಿ ಕೇಳಕ್ ಏನಾದ್ರು ಬಂದ್ರಾ? ನನಗ್ ನಿಮ್ ಸಾರಿ ಎಲ್ಲ ಬೇಕಾಗಿಲ್ಲ. ಅಲ್ಲ, ನಾನೇನ್ ಕೇಳ್ಬಾರ್ದು ಕೇಳ್ದೆ ಅಂತ ಆತರ ಬೈದ್ರಿ? ಏನೋ ನನಗೆಲ್ರ ಮೇಲೂ ಕಾಳಜಿ ಜಾಸ್ತಿ ಅಪ್ಪ. ಅದು ನೀವ್ ಹೆಂಗ್ರಿ ಅಧಿಕ ಪ್ರಸಂಗತನ ಅನ್ಕೋತೀರಿ? ನೋಡಿ, ನೀವು ಬೈದಿದ್ದಾಯ್ತು, ನಾನು ಬೈಸ್ಕೊಂಡಿದ್ದು ಆಯ್ತು. ಈಗ ನೀವು ಕ್ಷಮೆ ಕೇಳಿದ್ರೆ ನಂಗೆ ಕ್ಷಮಿಸೋಳಲ್ಲ, ನೀವಿನ್ ಹೋಗ್ಬೋದು. ಅಲ್ಲ, ನಂಗೆ ಗೊತ್ತಿಲ್ಲದೆ ಏನೋ ಅಂದಿದ್ದಕ್ಕೆ ನೀವು ಕೋಪ ಮಾಡ್ಕೊಂಡು ಅಷ್ಟೊಂದು ಬೈದು ಇವಾಗ ಕ್ಷಮೆ ಕೇಳಕ್ ಬಂದಿದ್ದೀರಲ್ಲ, ಅವಾಗ್ಲೇ ಲಕ್ಕಿ ಆಂಟಿ ನೀವ್ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಅಳ್ತಾ ಕೂತಿದ್ದಾರೆ. ಅದಕ್ಕೆ ನಾನು ಬಂದಿದ್ದು. ಓ, ತಾವ್ ಕ್ಷಮೆ ಕೇಳಕ್ ಬಂದ್ರಲ್ಲ ಅಂತ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ನಮ್ಮಂತ ಹುಡುಗಿರ್ ಪ್ರಾಬ್ಲಮೇ ಇದು. ಏನೇನೋ ಇಮ್ಯಾಜಿನ್ ಮಾಡ್ಕೋತೀವಿ, ಆಮೇಲೆ ನಾವೇ ಸಫರ್ ಆಗ್ತೀವಿ. ಅಲ್ಲ, ಲಕ್ಕಿ ಬೇಜಾರ್ ಮಾಡ್ಕೊಂಡ್ರೆ ನೀವ್ ಯಾಕ್ರಿ ಹುಡ್ಕೊಂಬಂದ್ರಿ? ಅಲ್ಲವರು ಅಳ್ತಾ ಕೂತಿದ್ದಾರೆ. ಅವ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅನ್ನೋ ಯೋಚನೆ ಮಾಡ್ದೆ ನೀವ್ ಇಲ್ಲಿ ಬಂದು ಕೂತಿದ್ದೀರಾ ಅಲ್ವಾ? ನಿಮಗ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬೇಡ್ವಾ? ನೋಡಿ, ನನ್ ಕಾಮನ್ ಸೆನ್ಸ್ ಬಗ್ಗೆ ನೀವು ಮಾತಾಡ್ಬಿಡಿ. ಅಲ್ಲ, ಲಕ್ಕಿ ಹತ್ರ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ. ಅವಳಿಗೆ ನಾನು ಹೋಗಿ ಸಮಾಧಾನ ಮಾಡ್ತೀನಿ, ನೀವೇನ್ ತೊಂದರೆ ತಗೋಬೇಕಾಗಿಲ್ಲ. ಅಂಡ್ ನಿಮ್ಮಿಂದ ಸಾರಿ ನಿರೀಕ್ಷೆ ಮಾಡಿದ್ದು ನಂದೇ ತಪ್ಪಾಯ್ತು. ನಾನೇ ಸಾರಿ ಕೇಳ್ತೀನಿ. ನಿಮ್ ಹುಡುಗಿ ಬಗ್ಗೆ ಮಾತಾಡಿದ್ದು ದೊಡ್ಡ ತಪ್ಪಾಯ್ತು. ಸಾರಿ ಸಾರಿ ಸಾರಿ. ಇನ್ಯಾಕ್ರಿ ನಿಂತಿದ್ದೀರಾ? ಹೊರಡಿ. ನನಗೆ ಮನೆಗೆ ಎಷ್ಟು ಗಂಟೆಗೆ ಬರ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನ್ ನಿಮ್ ಜೊತೆ ಬರೋ ಅವಶ್ಯಕತೆ ಇಲ್ಲ. ಬಿಡ್ರಿ ನನ್ನ ಕೈನ, ನಾನು ಎಲ್ಲೂ ಬರಲ್ಲ. ನನ್ ಬೇಜಾರಾದಾಗ, ಕೋಪ ಬಂದಾಗ ಹೀಗೆ ನೇಚರ್ ಮಧ್ಯೆ ಕೂತು ನನ್ನ ಮನ್ಸಿಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಅದೇ ನನ್ನ ಅಭ್ಯಾಸ. ಬೇಕಿದ್ರೆ ನೀವು ಟ್ರೈ ಮಾಡಿ. ನಿಮ್ ಮುದಿ ಮುಗ್ದಲ್ಲಿ ಸ್ವಲ್ಪ ನಗುನಾದ್ರೂ ಬರುತ್ತೆ. ಬಿಡ್ರಿ. ರೀ ರಾಘವ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ರ? ಬಿಡ್ರಿ, ನನ್ ಕೈ ನೋವ್ತಾ ಇದೆ. ಬಿಡ್ರಿ. ಅಯ್ಯೋ, ನನ್ ಚಿಪ್ಸ್ ಪ್ಯಾಕೆಟ್ ಬಿಡ್ರಿ. ಅಲ್ಲ, ನಿಮ್ಗೇನ್ ಮನುಷ್ಯತ್ವ ಇಲ್ವೇನ್ರಿ? ನನ್ ಕೈ ನೋವ್ತಾ ಇದೆ ರೀ. ದನ ತರ ಹೇಳ್ಕೊಂಡು ಹೋಗ್ತಾ ಇದೀರಲ್ಲ. ನನ್ ಕೈ ನೋವ್ತಿದೆ. ಬಿಡ್ರಿ. ಇವನೇನ್ ಕೈಯ ಕಬ್ನ ದ್ರಾಡ ಇಷ್ಟು ಜೋರಾಗಿ ಹೇಳ್ಕೊಂಡ್ಬರ್ತಾನೆ. ಹೀಗೆ ಹೇಳ್ಕೊಂಬಂದ್ಬಿಟ್ಟ, ನಾನ್ ಮಾತ್ರ ಇವನ್ ಜೊತೆ ಹೋಗಲ್ಲ. ಕುತ್ಕೋ. ನಾನ್ ಕೂತ್ಕೊಳ್ಳಲ್ಲ. ಕೂತ್ಕೋ. ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ. ಕೂತ್ಕೋ ಅಂದೆ. ನನಗೆ ಗೊತ್ತು ಹೇಗ್ ಹೋಗ್ಬೇಕು ಅಂತ. ನೀವ್ ಹೋಗಿ, ನಾನು ಬರ್ತೀನಿ. ನಿಂಗೆ ಹೇಳ್ತಿರೋದ್ ಕುತ್ಕೋ. ಏನ್ರಿ ಅನ್ಕೊಂಡಿದೀರ ನನ್ನ? ಒಂದ್ ಹುಡುಗಿನ ಹೀಗ ನಡ್ಸ್ಕೊಳ್ಳೋದು ಅಲ್ಲ. ನಿಮ್ ಜೊತೆ ನಾನೇ ಬರ್ಬೇಕು. ಏನ್ರಿ ಹೆದರ್ಸ್ತಾ ಇದ್ದೀರಾ?
ಅಳ್ಬೇಡ ಲಕ್ಕಿ ನೀನು. ಎಲ್ಲೇ ಹೋಗಿದ್ದೆ ನೀನು? ನೀನ್ ಕಾಣದೆ ಒಂದು ಕ್ಷಣ ನನ್ನ ಜೀವ ಹೋಗಿತ್ತು ಗೊತ್ತಾ? ಹೀಗೆ ಹೇಳ್ದಕ್ಕೆ ಇದು ಹೋಗೋದು ತಪ್ಪಲ್ವಾ? ಅದು ಮಾತಾಡ್ಬೇಡ ನೀನು. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೀಯ. ಪ್ಲೀಸ್ ಲಕ್ಕಿ, ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಈ ಪ್ರಪಂಚದಲ್ಲಿ ನಿನ್ನನ್ನು ಹಚ್ಕೊಂಡಿರೋ ಅಷ್ಟು ನಾನು ಬೇರೆ ಯಾರನ್ನೂ ಹಚ್ಕೊಂಡಿಲ್ಲ. ಏನೋ ಒಬ್ಳೇ ಇರಬೇಕು ಅನ್ನಿಸ್ತು, ಅದಕ್ಕೆ ಎಲ್ಲೋ ಹೋಗಿ ಕೂತಿದ್ದೆ ಅಷ್ಟೇ. ನೀನ್ ಇಷ್ಟೊಂದು ಟೆನ್ಷನ್ ಆದ್ರೆ ಹೆಂಗೆ? ಏ ಪರಮಾತ್ಮ, ನನ್ನನ್ನು ಕರ್ಕೊಂಬರಕ್ ನೀನ್ ಯಾಕೋ ಬರ್ಲಿಲ್ಲ? ಅಯ್ಯ, ನಿನಗೋಸ್ಕರ ನಾನು ದೇವಸ್ಥಾನ ಬೆಟ್ಟ ಗುಡ್ಡ ಎಲ್ಲ ಹುಡುಕಾಡ್ದೆ. ಅಷ್ಟೊಳಗೆ ನೀನು ರಾಘವ್ ಸರ್ ಸಿಕ್ಕರು ನಾನೇನು ಮಾಡಲಿ? ಸುಮ್ಮನೆ ಇರೋ. ನೀನ್ ಸರಿಯಾಗಿ ಹುಡುಕಿದ್ರೆ ನಾನು ನಿನ್ ಕೈಗೆ ಸಿಕ್ತಿದ್ದೆ. ಖುಷಿ ಖುಷಿ ಅಂತ ನನ್ನ ಜೊತೆನೇ ಇರ್ತೀಯ. ನಾನು ಒಬ್ಳೇ ಇರ್ಬೇಕಾದ್ರೆ ನಾನು ಎಲ್ಲಿರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೆಸ್ಟ್ ಆಗಿ ಬಂದಿರೋರು ನನ್ನ ಹುಡ್ಕಕ್ಕಾಗುತ್ತೆ, ನಿನಗಾಗಲ್ಲ ಅಲ್ವಾ? 2 ದಿನ ಇದ್ದು ಹೋಗಕ್ ಬಂದಿರೋರೆಲ್ಲ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಬರಂಗಾಯ್ತು. ಏಯ್, ಹೋಗೋದು ಹೋಗಿ ಈಗ ಎಷ್ಟೇ ಮಾತಾಡ್ತೀಯಾ? ನಿನ್ಗೊಬ್ಳೇ ಇರಬೇಕು ಅಂತ ಯಾಕೆ ಅನಿಸ್ತು? ನಿನಗೇನೆ ಆಗಿತ್ತು? ಯಾರಿಂದನಾದ್ರೂ ಬೇಜಾರಾಯ್ತಾ? ನನಗ್ ಬೇಜಾರ್ ಮಾಡೋ ಧೈರ್ಯ ಈ ಊರಲ್ಲಿ ಯಾರಿಗಿದೆ ಡೂಡ್? ಅವ್ರೇನಾದ್ರೂ ಬೇಜಾರ್ ಮಾಡಿದ್ರೆ ಅವ್ರು ಬದುಕಿರೋದಕ್ಕಾಗುತ್ತಾ? ಬೇಜಾರು ಇಲ್ಲ, ಏನೂ ಇಲ್ಲ. ನೀನ್ ಇಲ್ಲಿದ್ರೆ ಉಪವಾಸ ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಹೇಳ್ತೀಯ, ಅದಕ್ಕೆ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ತಿಂತಿದ್ದೆ. ಹೋಗೆ, ನೀನ್ ಅಷ್ಟರಲ್ಲಿ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ಯಾ. ಖುಷಿ, ನೀನು ಈ ಹುಡುಗಾಟ ಎಲ್ಲ ಯಾವಾಗ್ಲೇ ಬಿಡೋದು? ಏನು ರಾಘವ ಕರ್ಕೊಂಬಂದ, ಸರಿ ಹೋಯ್ತು. ಇಲ್ಲ ಅಂದ್ರೆ ನಾನು ನಿನ್ನ ಎಲ್ಲಿ ಅಂತ ಹುಡುಕ್ಬೇಕಾಗಿತ್ತು. ನೋಡು, ನನ್ನದೇ ಈಗ್ಲೂ ಹೇಗೆ ಹುಡುಕತಾ ಇದೆ. ರಾಘವ, ತುಂಬಾ ಥ್ಯಾಂಕ್ಸ್ ಅಪ್ಪ. ಪಾಪ ನೀನು ಊರಿಗೆ ಹೊರಟಿದ್ದೆ. ಅದನ್ನ ಬಿಟ್ಟು ಇವಳನ್ನ ಹುಡುಕೋ ಹಾಗಾಯ್ತು. ಪರವಾಗಿಲ್ಲ ಆಂಟಿ. ಇವನ್ ಯಾಕೆ ಸಡನ್ ಆಗಿ ಊರಿಗೆ ಹೊರಟ? ಓ, ನಾನು ಆ ಹುಡುಗಿ ವಿಚಾರ ಮಾತಾಡ್ದೆ ಅಂತ ಇವನ್ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾನ? ರಾಘವ, ಯಾಕಪ್ಪ ಇದ್ದಕ್ಕಿದ್ದಾಗೆ ಈ ನಿರ್ಧಾರ? ಇನ್ನೊಂದೆರಡು ದಿನ ಇದ್ದು ಹೋಗ್ಬೋದಾಗಿತ್ತಲ್ಲ. ಏನು ಎಮರ್ಜೆನ್ಸಿ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನ ಇದ್ದು ಹೋಗೋಪ್ಪ. ಇಲ್ಲ ಆಂಟಿ, ನಾನು ಹೋಗಲೇಬೇಕು.